ಅವ್ರ ಮನಸ್ಸಲ್ಲಿ ಮುಸಲ್ಮಾನರ ಬಗ್ಗೆನಲ್ಲಿ ಅಲ್ಪಸಂಖ್ಯಾತರ ಬಗ್ಗೆಯಲ್ಲಿ ಗೌರವ ಇದೆ. ಸಿದ್ದರಾಮಯ್ಯ ಅವರು ಬರೀ ಬಡಡೆ ಹೊಡಿತಾರೆ. ಈ ಗ್ಯಾರಂಟಿಗಳು ನಮ್ಮ ಅಲ್ಪಸಂಖ್ಯಾತರಿಗೆ ಅದು ಮಾಡಿದೀನಿ, ಟಿಪ್ಪು ಜಯಂತಿ ಅಂತ ಮಾಡ್ಬಿಟ್ಟು ನಮ್ ಜನಕ್ಕೆ ಒಡಕ್ ಮಾಡಿ ಗಲ್ಬೆ ಮಾಡಿದ್ದಾರೆ. ಯಡಿಯೂರಪ್ಪಾಜಿಯ ಅಭಿಮಾನಿ ನಾನು. ಹಜ್ ಅಂದ್ರೆ ಬಹಳ ಪವಿತ್ರವಾದ ಅದು ಜಾಗ, ಅಂಥದಕ್ಕೆ ಅವರು ಹಣ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಬರೀ ನಮ್ಮ ಜಾತಿನಲ್ಲೇ ಒಡಕು ಮಾಡಿ ಉಂಟು ಮಾಡಿದ್ದಾರೆ. ಅವರು ಬರೀ ವೋಟ್ ಬ್ಯಾಂಕ್ಗೆ ಸಿದ್ದರಾಮಯ್ಯ ಮಾಡ್ಕೋತಾರೆ ಹೊರತು ಯಡಿಯೂರಪ್ಪಾಜಿ ಆ ರೀತಿ ಅಲ್ಲ. ಜನಾಂಗ ಈ ಜನಾಂಗ ಅಂತ ಇದು ಪಕ್ಷಾಭಿತದಲ್ಲಿ ನೋಡಿಲ್ಲ. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಸೈಯದ್ ಅಕ್ರಮ್ ಅಂತ. ಯಾವೂರಿಂದ ಬಂದಿರೋದು? ನಾವು ಎಸ್.ಡಿ. ಕೋಟೆ, ಮೈಸೂರು ಜಿಲ್ಲಾ ಎಸ್.ಡಿ. ಕೋಟೆ ತಾಲೂಕು ಅಂತರ್ಸಂತೆಯಿಂದ ಬಂದಿದ್ದೀನಿ. ನಾನು ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರು. ಹಾಂ. ನೀವು ಎಷ್ಟು ವರ್ಷದಿಂದ ಬಿಜೆಪಿಲಿ ಇದ್ದೀರಾ? ನಾನು ಅನೇಕ ಒಂದು 40 ವರ್ಷದಿಂದನೂ ನಾನು ಬಿಜೆಪಿಯಲ್ಲಿ ಇದ್ದು, ಸಾಹೇಬರು ಯಡಿಯೂರಪ್ಪಾಜಿಯ ಅಭಿಮಾನಿ ನಾನು. ಅವರು KGP ಹೋದ್ಮೇಲೆ ನಾನು ಅವ್ರ ಜೊತೆಗೆ KGPಗೆ ಹೋಗಿ ತಾಲೂಕು ಅಧ್ಯಕ್ಷನಾಗಿದ್ದೆ. ಯಾಕೆ ಇಷ್ಟ ಯಡಿಯೂರಪ್ಪ ಅಂದ್ರೆ ನಿಮಗೆ? ಯಡಿಯೂರಪ್ಪಾಜಿ ಅವರು ಆ ಥರ ಅವರಲ್ಲಿ ಕಳೆ ಇದೆ. ಮುಸಲ್ಮಾನರ ಬಗ್ಗೆನಲ್ಲಿ ಅಲ್ಪಸಂಖ್ಯಾತರ ಬಗ್ಗೆಯಲ್ಲಿ ಗೌರವ ಇದೆ. ಈಗ ಬೇರೆಯವ್ರಿಗೆ ಗೊತ್ತಿದೆಯೋ ಇಲ್ವೋ, ಅವ್ರ ಮನಸ್ಸಲ್ಲಿ ಅಲ್ಪಸಂಖ್ಯಾತರ ಬಗ್ಗೆಯಲ್ಲಿ ಭಾಳ ಕನಿಕರಣ ಇದೆ. ಹಾಗಾಗಿ ಅವರು ಬೇರೆ ಬೇರೆ ಆ ಜನಾಂಗ ಈ ಜನಾಂಗ ಅಂತ ಇದು ಪಕ್ಷಾಭಿತದಲ್ಲಿ ನೋಡಿಲ್ಲ. ಈಗಂಟ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆಯಲ್ಲಿ ಭಾಳ ಕಾಳಜಿ ಇಟ್ಕೊಂಡು ಏನೇ ಆದ್ರೂ ಅವರು ಅನುಕೂಲ ಮಾಡೋಕ್ಕೆ ಅವರು KGPಲಿ ಇರುವಾಗಲಿ ಆಗಲಿ ಯಾವುದೇ ಪಕ್ಷದಲ್ಲಿ ಆಗಿರಲಿ ಅವರು ನಮ್ಮ ಅಲ್ಪಸಂಖ್ಯಾತರ ಬಗ್ಗೆಯಲ್ಲಿ ಭಾಳ ಗೌರವ ಇಟ್ಕೊಂಡಿದ್ದಾರೆ. ಆ ಉದ್ದೇಶದಿಂದ ನಮಗೆ ಯಡಿಯೂರಪ್ಪಾಜಿ ನೋಡಿದ್ರೆ ನಮಗೆ ಭಾಳ ಗೌರವ, ಅಭಿಮಾನಿ. ಹಾಕಿದ್ದೀವಿ ಸರ್, ಭೇಟಿ ಆಗಿದ್ದೀವಿ. ಈಗ ಸಂಘಟನೆ ಬಗ್ಗೆನಲ್ಲಿ ಬೆಳ್ಕೊಂಡು ಬರಬೇಕು, ಮುಂದೆ ನಮ್ಮ ಪಕ್ಷ ಸಂಘಟನೆ ಮಾಡಬೇಕು, ಮುಂದೆ ಬರಬೇಕು, ನಮ್ಮ ಜನಕ್ಕೆ ಸಾರ್ವಜನಿಕ ಅನುಕೂಲ ಆಗಬೇಕು. ಹಾಗೆ ನಾವು ಒಂದು ಕೂತ್ಕೊಂಡು ಒಂದು ಸಂಘಟನೆ ದೃಷ್ಟಿಯಿಂದ ನಾವು ಮಾತಾಡಿದ್ದೀವಿ. ಅಲ್ಪಸಂಖ್ಯಾತರಿಗೆ ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರು, ಸಾಕಷ್ಟು ಅನೇಕ ಮಾಡಿದ್ದಾರೆ ಸರ್. ಹೇಳಬೇಕು ಅಂದರೆ ನಮ್ಮ ಇವರು ಸಿದ್ದರಾಮಯ್ಯವರು ಬರೀ ಬಡಡೆ ಹೊಡಿತಾರೆ. ಏನಂತಪ್ಪ ಅಂದರೆ, ನಾವು ಈ ಗ್ಯಾರಂಟಿಗಳು ನಮ್ಮ ಅಲ್ಪಸಂಖ್ಯಾತರಿಗೆ ಅದು ಮಾಡಿದ್ದೀನಿ, ಟಿಪ್ಪು ಜಯಂತಿ ಅಂತ ಮಾಡಿಬಿಟ್ಟು ನಮ್ಮ ಜನಕ್ಕೆ ಅದು ಒಡಕ್ ಮಾಡಿ ಗಲ್ಬೆ ಮಾಡಿದ್ದಾರೆ. ಯಡಿಯೂರಪ್ಪಾಜಿ ಆ ರೀತಿ ಅಲ್ಲ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಅವರು ಯಾರು ಗೊತ್ತಿದೆಯೋ ಇಲ್ವೋ, ಹಜ್ ಭವನ ಅಂದರೆ ನಮ್ಮಲ್ಲಿ ಹಜ್ ಅಂದರೆ ಭಾಳ ಪವಿತ್ರವಾದ ಅದು ಜಾಗ, ಅಂಥದಕ್ಕೆ ಅವರು ಹಣ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅವರೇ ಮಾಡಿರೋದು ಹಜ್ ಭವನ ಅಂತ. ಅಂಥದಕ್ಕೆಲ್ಲ ದೊಡ್ಡ ಅನೇಕ ಅವರು ಫಂಡ್ ಕೊಟ್ಟು ನಮ್ಮ ಜನಾಂಗಕ್ಕೆ ಅನುಕೂಲ ಮಾಡಿ ನಮ್ಮ ಯಾವುದೇ ಅಭಿವೃದ್ಧಿಗಳ ಕೆಲಸಗಳು ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಬರೀ ಆ ಟಿಪ್ಪು ಜಯಂತಿ ಅಂತೆ ಬೇರೆ ಅಂತೆ ಅಂತ ನಮ್ಮ ಜಾತಿನಲ್ಲೇ ಒಡಕು ಮಾಡಿ ಉಂಟು ಮಾಡಿದ್ದಾರೆ. ಅವರು ಬರೀ ವೋಟ್ ಬ್ಯಾಂಕ್ಗೆ ಅವರು ಸಿದ್ದರಾಮಯ್ಯವ್ರು ಮಾಡ್ಕೋತಾರೆ ಹೊರತು ನಮ್ಮ ನಾಯಕರು ಯಡಿಯೂರಪ್ಪಾಜಿಯವರು ಆ ಥರ ಏನಿಲ್ಲ. ಎಲ್ಲ ಜನಾಂಗನೂ ನಮ್ಮ ಜನಾಂಗ ಅಂದ್ಬಿಟ್ಟು ಮುಸ್ಲಿಂ ಜನಾಂಗ ಆಗಲಿ ಇತರೆ ಜನಾಂಗ ಆಗಲಿ ನಮ್ಮವರು ಅಂದ್ಬಿಟ್ಟು ಅವರು ಮನಸ್ಸಲ್ಲಿ ಇಟ್ಕೊಂಡು ಅವರು ಎಲ್ಲರಿಗೂ ಒಂದೇ ರೀತಿಯನ್ನು ನೋಡ್ಕೊಂಡು ಹೋಗ್ತಾರೆ. ಆ ಉದ್ದೇಶನಿಗೆ ನಮಗೆ ಒಳ್ಳೆ ಅಭಿಮಾನ. ನಮ್ಮ ಇಂಥ ನಾಯಕರು ಯಾರಾದರೂ ಈ ಥರ ನಮ್ಮ ಯಡಿಯೂರಪ್ಪಾಜಿ ಅಂತವ್ರು ಸಿಗಬೇಕು ಅಂದರೆ ನಾವು ಪುಣ್ಯ ಮಾಡಿರಬೇಕು. ಹಾಗಾಗಿ ನಾವು ಅವ್ರಿಗೆ ಇನ್ನೂ ಒಂದು 100 ವರ್ಷ ಅವ್ರಿಗೆ ಆಯಿಸ್ಕೊಳ್ಳಿ ದೇವರು. ಅದೇ ವಿಜಯೇಂದ್ರ ಅವರಿಗೆ ನಮಗೆ ನೆಕ್ಸ್ಟು ಅವ್ರಿಗೆ ಮುಖ್ಯಮಂತ್ರಿ CM ಆಗಲಿ ನಮ್ಮ ಒಳ್ಳೆ ಆಡಳಿತ ಕೊಡ್ತಾರೆ ಅಂತ ನಾವು ಬಯಸ್ತೀವಿ ಸರ್.